ನಸೀರ್ ಅಹಮದ್ ಸರ್ ಹಾಗೆ ಖಾದಿ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉಪಚುನಾವಣೆ ಎದುರಾಗಿರುವಂಥದ್ದು ಸರ್, ತಾವೆಲ್ಲ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಆಗಮಿಸಿದ್ದೀರಿ. ಅಂದರೆ ಎಚ್.ವೈ. ಮೇಟಿ ಅವರ ಹಿಂದಿನ ಸಾಧನೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಪ್ರತಿ ಮನೆಯನ್ನು ಮುಟ್ಟಿವೆ ಸರ್. ಏನು ಹೇಳ್ತೀರಿ ಸರ್ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ಭಾರಿ ಸಂತೋಷ ಆಗ್ತದೆ. ಮತದಾರರು ಭಾರಿ ಹುರುಪಿಂದ ಬಂದು, ಭಾರಿ ವಿಶ್ವಾಸದಿಂದ, ಭಾರಿ ಗೌರವದಿಂದ ನಮ್ಮನ್ನೆಲ್ಲ ಬಂದವರು ಕಾಣ್ತಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಬಗ್ಗೆ ಭಾರಿ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಾವು ಅವ್ರ ಕೈಯನ್ನು ನಾವು ಬೆಳೆಸ್ಪಡಬೇಕು. ಅವ್ರ ಮುಖ್ಯವಾಗಿ ರಾಜ್ಯದಲ್ಲಿ ಅವ್ರ ಸರ್ಕಾರ ಇರಬೇಕು, ಅವ್ರ ಮುಖ್ಯಮಂತ್ರಿಯಾಗಿ ಉಳಿಬೇಕು, ಮುಂದಿನ ಚುನಾವಣೆಯಲ್ಲಿ ಅವರೇ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಅವರು ಹೇಳಿಕೊಡ್ತಿದ್ದಾರೆ. ನಾವು ಮಾತನಾಡೋದಕ್ಕೆ ಮೊದಲೇ ನಮ್ಮನ್ನು ಏನೋ ನೀವು ಕೇಳೋದು ಬೇಡಿ, ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಈ ಊರಲ್ಲಿ ಎಲ್ಲ ಸೇರಿ ನಾವು ಭರ್ಜರಿ ಜಯವನ್ನು ಕೊಡ್ತೀವಿ ಅಂಥೇಳಿ ಭಾರಿ ವಿಶ್ವಾಸದಿಂದ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ. ನಾವು 5-6 ದಿವಸ ಟೌನಲ್ಲಿದ್ದೀವಿ, ಬಾಗಲ್ ಟೌನ್ ಸಿಟಿಯಲ್ಲಿದ್ದೀವಿ, ಅಲ್ಲೂ ಸಹ ಭಾರಿ ಚೆನ್ನಾಗಿದೆ. ಆಮೇಲೆ ನಾವು ನೋಡಿದಾಗ ಪ್ರತಿಯೊಂದು ಸಮಾಜದಲ್ಲೂ ಸಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ನಂಬಿಕೆ ಇದೆ, ಒಂದು ವಿಶ್ವಾಸ ಇದೆ. ಆ ಒಂದು ನಂಬಿಕೆ ವಿಶ್ವಾಸ ಇವತ್ತಿನ ದಿವಸ ಬದಲಾವಣೆ ಆಗ್ತಾಯಿದೆ. ಹೋದ ಸತಿ BJPಗೆ ಮಾಡಿರ್ತಕ್ಕಂಥ ಜನನೂ ಸಹ ಇವತ್ತು ಈ 5 ಗ್ಯಾರಂಟಿ ಪ್ರತಿಯೊಂದು ಮನೆಗೆ ತಿಂಗಳಿಗೆ 5,000 to 6,000 ರೂಪಾಯಿ ಸಿಗ್ತಾಯಿದೆ. ಇದನ್ನು ಯಾರೂ ಅದರಲ್ಲಿ ಮಧ್ಯದಲ್ಲಿ ದಲಾಲಿಲ್ಲ, ಮಧ್ಯದಲ್ಲಿ ಬ್ರೋಕರ್ಸ್ ಇಲ್ಲ, ಸೀದಾ ಅವ್ರ ಅಕೌಂಟ್ಗೆ ಬರ್ತದೆ. ಅವ್ರು ಹೋಗಿ ಯಾವ ಪೋಸ್ಟ್ ಆಫೀಸಲ್ಲೂ ನಿಂತ್ಕೊಳ್ಳೋದಕ್ಕೆ ಬೇಕಾಗಿಲ್ಲ, ಯಾವ ಕಚೇರಿಯಲ್ಲಿ ಹೋಗಿ ನಿಂತ್ಕೊಳ್ಳೋದು ಬೇಕಾಗಿಲ್ಲ, ಅವ್ರ ಅಕೌಂಟ್ಗೆ ಸೀದಾ ಟ್ರಾನ್ಸ್ಫರ್ ಆಗ್ತದೆ. ಇದನ್ನು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಅದರ ಬಗ್ಗೆ ಅವ್ರ ಬಗ್ಗೆ ಭಾರಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಇನ್ನು ಮುಂದೆನೂ ಸಹ ಬಡ ಜನಗಳಿಗೆ ಮುಖ್ಯ ವಾಹಿನಿಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಅವ್ರು ಇಟ್ಕೊಂಡಿದ್ದಾರೆ. ಬಡ ಜನಗಳಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸ್ವಾಭಿಮಾನದಿಂದ ಅವ್ರ ಜೀವನ ಮಾಡಬೇಕು ಅಂಥೇಳಿ ಅವ್ರದ್ದು ಆಸೆ ಆಗಿದೆ. ಅದು ನಿಜವಾಗಲೂ ಇವತ್ತಿನ ದಿವಸ ಗ್ರಾಮದಲ್ಲಿ ಜನಗಳ ಜೊತೆಗೆ ಮಾತಾಡಿದಾಗ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಇವತ್ತು ಉಮೇಶ್ ಮೆಟ್ಟಿಯವರಿಗೆ ಭಾರಿ ಒಂದು ಅಂತರದಿಂದ ಗೆಲ್ಲಿಸಲಿಕ್ಕೆ ಅವಕಾಶ ಆಗಿದೆ. ಈ ಮೇಟಿಯವರಿದ್ದಾಗ ಯಾವ ರೀತಿ ಎಲ್ಲ ಸಮಾಜದವ್ರಿಗೆ ಅವರು ಒಕ್ಕಟ್ಟಾಗಿ ಕರ್ಕೊಂಡು ಹೋದರು, ಆ ಒಂದು ಹಿನ್ನೆಲೆ ಇವತ್ತಿಂದಲ್ಲ. ಮೇಟಿಯವರು 5-6 ಸತಿ ಚುನಾವಣೆಯಲ್ಲಿ ಶಾಸಕರಾಗಿದ್ದಾರೆ, ಸಂಸತ್ ಸದಸ್ಯರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಮೇಟಿಯವರು ಒಂದು ಛಾಪ ಹಾಕಿದ್ದಾರೆ. ಆ ಛಾಪ ಏನಂತ ಹೇಳಿದರೆ ಸೆಕ್ಯುಲರಿಸಮ್. ಎಲ್ಲ ಅಣ್ಣ ತಮ್ಮಂದರಾಗಿ ಎಲ್ಲ ಒಂದೇ ಸಮಾನತೆಯಿಂದ ಜೀವನವನ್ನು ಮಾಡ್ತಿದ್ದಾರೆ. BJPದು ಈ ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಬಾಂಗ್ಲಾದೇಶ, ಹಿಂದೂ ಮುಸಲ್ಮಾನ ಅದೆಲ್ಲ ಈ ಕ್ಷೇತ್ರದಲ್ಲಿ ನಡೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಭಾವನೆಯನ್ನು ಮಾಡ್ತಿದ್ದೆ.